ಧರ್ಮಸ್ಥಳದ ಸುತ್ತಮುತ್ತ ನಡೆದ ಅಸಹಜ ಸಾವುಗಳು, ಅಪಹರಣ, ಅತ್ಯಾಚಾರ, ಕೊಲೆಗಳ ಸಮಗ್ರ ತನಿಖೆ ಮಾಡಬೇಕು ಎಂದು ಸಮಾನ ಮನಸ್ಕ ಸಂಘಟನೆಗಳು ಆಗ್ರಹಿಸಿವೆ. ಬೆಂಗಳೂರಿನಲ್ಲಿ ಆಗಸ್ಟ್ 21ರಂದು ಸಭೆಯನ್ನು ನಡೆಸಲಾಯಿತು. ಧರ್ಮಸ್ಥಳದ ಪರದೆಯಲ್ಲಿ ನಡೆದಿರುವ ಎಲ್ಲ ಭೂ ಕಬಳಿಕೆ ಮತ್ತು ಅಕ್ರಮ ಒಕ್ಕಲೆಬ್ಬಿಸುವಿಕೆ ಪ್ರಕರಣಗಳು ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಹೆಸರಿನಲ್ಲಿ ನಡೆದಿರುವ ಕಿರುಕುಳ, ದೌರ್ಜನ್ಯ ಮತ್ತು ಆತ್ಮಹತ್ಯೆಗಳ ಸಮಗ್ರ ತನಿಖೆ ನಡೆಸಬೇಕು ಎಂದು ಸಂಘಟನೆಗಳು ಒತ್ತಾಯಿಸಿವೆ. ಹೆಣ ಹೂತು ಹಾಕಿರುವ ದೂರೇನಿದೆ, ಅನಾಮಿಕ ದೂರುದಾರ ಕೊಟ್ಟಿರುವಂಥದ್ದು, ಅದು ನಮ್ಮ ಬೇಡಿಕೆ ಆಗಿರಲಿಲ್ಲ ಯಾವತ್ತು. ಈಗ ದಿಢೀರಾಗಿ ಅಂಥದ್ದೊಂದು ಪ್ರಶ್ನೆ ಬಂದಿದೆ. ಅದರ ಮೇಲೆ ನ್ಯಾಯಯುತವಾದ ತನಿಖೆ ನಡೀಬೇಕು, SIT ಆಗಬೇಕು ಅಂತ ನಾವು ಒತ್ತಾಯ ಮಾಡಿದ್ದೀವಿ. ಆ ಅನಾಮಿಕ ದೂರುದಾರ ಏನಿದ್ದಾನೆ, ಆ ಮಾಜಿ ಸ್ವಚ್ಛತಾ ಕಾರ್ಮಿಕ, ಆತನಿಗೆ ನಮ್ಮ ನೈತಿಕ ಬೆಂಬಲ ಇದೆ. ತನಿಖೆ ನಡೀಬೇಕು ಮತ್ತು SITಯನ್ನು ಯಾವುದೇ ಕಾರಣಕ್ಕೂ ಕೂಡ ತಡೆಯುವಂಥ ಪ್ರಯತ್ನ, ಅದರ ಏನು ವಿಶಾಲವಾದಂಥ ಒಂದು ಸಾಧ್ಯತೆಗಳೇನಿದೆ ಅದಕ್ಕೆ ಕಲ್ಲು ಹಾಕುವಂಥ ಪ್ರಯತ್ನವನ್ನು BJP ಮತ್ತು ಸರ್ಕಾರದ ಒಳಗಿಡಿರುವಂಥ ಕೆಲವು ಶಕ್ತಿಗಳೇನು ಮಾಡ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಕೊಡಬಾರ್ದು ಸರ್ಕಾರ ಅಂತ ನಮ್ಮ ಬಲವಾದ ಆಗ್ರಹ. ಅದು ಎಲ್ಲ ಆಯಾಮಗಳಲ್ಲಿ SITಯ ತನಿಖೆ ನಡೀಬೇಕು. SITಗೆ ಇರುವಂಥ ವ್ಯಾಪ್ತಿ 20 ವರ್ಷದ ಅಸಹಜ ಸಾವುಗಳ ತನಿಖೆ ಮಾಡಬೇಕು. ಹೊಸದಾಗಿ ನಾಪತ್ತೆ ಆದವರು ಯಾವುದೇ ಠಾಣೆಯಲ್ಲಿ ದೂರು ಕೊಟ್ಟರೂ ಕೂಡ ಅದನ್ನು ತನಿಖೆಗೆ ಒಳಪಡಿಸಬೇಕು. ಮತ್ತು ಅವರೇ ಸಹಾಯವಾಣಿ ಮಾಡಿದ್ದಾರೆ, ಆ ಸಹಾಯವಾಣಿಗೆ ದೂರು ಬಂದರೂ ಕೂಡ ಅವರು ತನಿಖೆ ನಡೆಸಬೇಕು ಅಂತ ಇದೆ. ಅದರಿಂದ SIT ಅದನ್ನೆಲ್ಲ ತನಿಖೆಗೆ ಒಳಪಡಿಸಬೇಕಾದಂಥದ್ದು. ಆ ತನಿಖೆ ಪರಿಪೂರ್ಣ ಆಗುವವರೆಗೂ ಕೂಡ SITಯನ್ನು ಉಳಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಆಗ್ರಹ ಮತ್ತು ಆ ಬೇಡಿಕೆಗೆ ನಮ್ಮ ಪೂರ್ತಿ ಸಹಮತ ಇದೆ. ಏನು ಅನಾಮಿಕ ದೂರುದಾರನ ಆರೋಪಗಳಿಗೆ ಮತ್ತು ಆತನ ಬೇಡಿಕೆಗಳಿಗೆ ನಮ್ಮ ಪೂರ್ಣ ಸಹಮತ, ನೈತಿಕ ಬೆಂಬಲ ಇದೆ. ಈ SIT ಯಾವುದೇ ಕಾರಣಕ್ಕೂ ಅದು ನಿಲ್ಲಿಸೋ ಪ್ರಶ್ನೆ ಬರಬಾರ್ದು. ಯಾರೇ ಒಂದೊಂದು ಪಕ್ಷದ ವ್ಯಕ್ತಿಗಳು ಕೆಲವು ಧಮಕಿ ಹಾಕಿ ಹೆದರಿಸಿ ಇಂಟಿಮಿಡೇಟ್ ಮಾಡೋಕ್ಕೆ ಹೋದ್ರೂ ಕೂಡ ಸರ್ಕಾರ ಭಾಳ ಬದ್ಧವಾಗಿ ನ್ಯಾಯಕ್ಕೋಸ್ಕರ, ಸತ್ಯಕ್ಕೋಸ್ಕರ, ಒಂದು ತಪ್ಪಿತಸ್ಥ ಕ್ರಮಕ್ಕೋಸ್ಕರ ನಿಂತಿರಬೇಕು. ಯಾಕಂದರೆ ಇದು ಒಂದು ಪಕ್ಷದ ಅಥವಾ ಒಂದು ಸಿದ್ಧಾಂತದ ಹೋರಾಟ ಅಲ್ಲ. ಕರ್ನಾಟಕದ ಜನತೆ ಬಹುತೇಕರಿಗಿಂತ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ನ್ಯಾಯ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮಗೆ SIT ಅದರ ಕೆಲಸ ಮುಂದುವರಿಸಬೇಕು. SIT ತನಿಖೆ ಚುರುಕುಗೊಳ್ಳಬೇಕು ಮತ್ತು SIT ತನಿಖೆಯ ಹಂತದಲ್ಲಿ ಅಲ್ಲಿ ಸಾಕಷ್ಟು ಸಾಕ್ಷಿಗಳನ್ನು ಹೇಳಲಿಕ್ಕೆ ತಯಾರಿರುವಂಥ ಜನ ಸಾಕ್ಷಿಗಳನ್ನು ಹೇಳಲಿಕ್ಕೆ ಬೇಕಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು. SIT ತನಿಖೆ ವಾಪಸ್ ತಗೊಳ್ಳುವಂಥ ಪ್ರಶ್ನೆ ಇಲ್ಲ. ಮತ್ತು ಅದು ಶವ ಹೂಳಿರುವಂಥ ಸ್ಥಳವನ್ನು ಪತ್ತೆ ಮಾಡೋದಷ್ಟೇ SIT ಕೆಲಸ ಅಲ್ಲ. ಅದರ ಜೊತೆಯಲ್ಲಿ ಕಳೆದ 4 ದಶಕಗಳಿಂದ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹೋರಾಟ ನಡೀತಾ ಇದೆ. ಅದು ವೇದವಳ್ಳಿ ಪ್ರಕರಣ, ಅದಕ್ಕಿಂತ ಪೂರ್ವದಲ್ಲೇ ಭೂಮಿ ಹೋರಾಟ, ಮಲೆಕುಡಿಯರಿರ್ಬೋದು, ಬೇರೆ ಬೇರೆಯವರ ಭೂಮಿ ಹಾಕಿನ ಪ್ರಯತ್ನ ಕಾಮ್ರೇಡ್ ಎಲಚೇತ್ತರ ಕಾಲದಿಂದ ನಡೆದಿದೆ. ಆಮೇಲೆ ಪದ್ಮಲತಾ ಕೊಲೆ ಆದಾಗಲೂ ಕೂಡ ಭಾಳ ದೊಡ್ಡ ಹೋರಾಟ ನಡೆದಿದೆ. ಪದ್ಮಲತಾ ಹತ್ಯೆ ನಡೆದಿರುವಂಥದ್ದೇ ಅಲ್ಲಿಯ ರಾಜಕಾರಣ, ಒಂದು ಏಕಸ್ವಾಮ್ಯ ಏನಿದೆ ಫ್ಯೂಡಲ್ ವ್ಯವಸ್ಥೆ, ಅದನ್ನು ಪ್ರಶ್ನೆ ಮಾಡಿದ್ದಕ್ಕಾಗಿಯೇ ಅವರ ತಂದೆ ಕಮ್ಯುನಿಸ್ಟ್ ಲೀಡರು ಆ ಪ್ರಶ್ನೆಯ ನೇತೃತ್ವದಲ್ಲಿ ಇದ್ದರು ಅನ್ನೋ ಕಾರಣಕ್ಕಾಗಿ ಪದ್ಮಲತಾ ಕೊಲೆ ನಡೀತು ಅನ್ನುವಂಥದ್ದು ಆ ಕುಟುಂಬದ ಆರೋಪ. ಅದರಲ್ಲಿ ಸರಿಯಾದ ತನಿಖೆ ನಡೆದಿಲ್ಲ, ಅದನ್ನು ಮುಚ್ಚಿ ಹಾಕಿದ್ರು, ರಿಪೋರ್ಟ್ ಹಾಕಿದ್ರು. ಮತ್ತು 2013ರಲ್ಲಿ ನಡೆದ 12ರಲ್ಲಿ ನಡೆದಂಥ ಆಣೆಮಾವುತ ನಾರಾಯಣ ಮತ್ತು ಸಹೋದರಿ ಯಮುನನ ಕೊಲೆ, ಅದು ಕೂಡ ಯಾಕೆ ಮುಚ್ಚಿ ಹೋಯಿತು? ನಮಗಿರುವಂಥದ್ದು ಇಂಥ ಹಲವಾರು ಪ್ರಕರಣಗಳು ಬೆಳ್ತಂಗಡಿ ಠಾಣೆ ಅಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪತ್ತೆಯಾಗದ ಪ್ರಕರಣ ಅಂತ ಕೊಲೆ ಪ್ರಕರಣಗಳು ಹಾಗೆ ಬಾಕಿ ಉಳಿದಿವೆ. ಕರ್ನಾಟಕದ ಯಾವುದೇ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆ ರೀತಿ ಪತ್ತೆಯಾಗದ ಪ್ರಕರಣಗಳು ಆ ಮಟ್ಟಿಗೆ ಇಲ್ಲ. ಅಲ್ಲಿ ಮಾತ್ರ ಯಾಕೆ ಇಂಥ ಪ್ರಕರಣಗಳು ಪತ್ತೆಯಾಗದೆ ಉಳಿದಿದೆ? ಮತ್ತು ಅಲ್ಲಿ ಸಂತ್ರಸ್ತ ಕುಟುಂಬಗಳು ಸಂಬಂಧಪಟ್ಟವರ ಹೆಸರನ್ನು ಉಲ್ಲೇಖಿಸಿ ದೂರು ಕೊಟ್ಟರು ಕೂಡ ಅವರನ್ನು ಯಾಕೆ ತನಿಖೆಗೆ ಒಳಪಡಿಸಲಿಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಅದರಿಂದಾಗಿ ನಮ್ಮದು ಈ ಮರುತನಿಖೆಯ ಪ್ರಶ್ನೆ, ಪದ್ಮಲತಾ, ವೇದವಲ್ಲಿ, ಯಮುನಾ, ನಾರಾಯಣ, ಸೌಜನ್ಯ ಪ್ರಕರಣಗಳ ಮರುತನಿಖೆ ಪ್ರಕರಣವನ್ನು ನಾವು ಮತ್ತಷ್ಟು ಬಲವಾಗಿ ಆಗ್ರಹಿಸ್ತೀವಿ. ನಮ್ಮ ಹಳೆಯ ಪ್ರಶ್ನೆ. ಅದರ ಜೊತೆಯಲ್ಲಿ ಅಲ್ಲಿ ಭೂ ಹಗರಣಗಳಾಗಿದೆ, ಅಲ್ಲಿ ಭೂಮಿಯನ್ನು ಬಲವಂತವಾಗಿ ಕಿತ್ಕೊಳ್ಳಲಿಕ್ಕಾಗಿದೆ, ಸರ್ಕಾರಿ ಭೂಮಿಯನ್ನು ಬೇಲಿ ಹಾಕಿದ್ದಾರೆ ಅನ್ನುವಂಥದ್ದು ದಾಖಲೆಗಳಿದೆ. ಅದರ ಜೊತೆಯಲ್ಲಿ ಅಲ್ಲಿ ಕಳೆದ 4-5 ದಶಕಗಳಲ್ಲಿ ನಡೆದಿರುವಂಥ ಭೂಮಿ ಪರಭಾರೆಯ ಏನು ಅಲ್ಲಿ ರಿಜಿಸ್ಟ್ರ್ ಆಫೀಸಲ್ಲಿ ಎಲ್ಲವೂ ಸಿಗ್ತದೆ. ಭೂಮಿ ಪರಭಾರೆ ಯಾವ ರೀತಿಯಲ್ಲಿ ನಡೆಯಿತು, ಯಾವ ಒತ್ತಡಗಳು ಇತ್ತು ಅನ್ನುವಂಥದ್ದು ಕೂಡ ತನಿಖೆಗೆ ಒಳಪಡಬೇಕು. ಮತ್ತು ಅದರಲ್ಲಿ ಸರಿಯಾದಂಥ ತನಿಖೆ ನಡೆದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮತ್ತು ಮೈಕ್ರೋ ಫೈನಾನ್ಸ್ ಪ್ರಶ್ನೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಪ್ರಶ್ನೆಯನ್ನು ಇಟ್ಕೊಂಡು ಆ ವಿಚಾರದಲ್ಲಿ ನಡೆಸಿರುವಂಥ ಆರ್ಥಿಕ ಅಪರಾಧಗಳೇನಿದೆ, ರಾಜ್ಯದಲ್ಲಿ ಬಹಳಷ್ಟು ದೂರುಗಳು ದಾಖಲಾಗಿದೆ. ಈ ಆರ್ಥಿಕ ಅಪರಾಧ ಅತ್ಯಂತ ಗಂಭೀರವಾದಂಥ ಅಪರಾಧ, ಅದು ಕೂಡ ತನಿಖೆಗೆ ಒಳಪಡಬೇಕು. ಮತ್ತು ಅಸಹಜ ಸಾವುಗಳ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಅಲ್ಲಿಯ ವಸತಿಗೃಹಗಳಲ್ಲಿ ಕೊಲೆಗಳಾದ ಸಂದರ್ಭದಲ್ಲಿ ಆ ಅಪರಿಚಿತ ಶವಗಳನ್ನು ಅಂದರೆ UDR ಮಾಡಿರ್ತಾರೆ ಅಥವಾ ಅಪರಿಚಿತ ಶವ ಅಂತ ಅವರು ಇದು ಮಾಡಿರ್ತಾರೆ. ಅಂಥ ಪ್ರಕರಣದಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ದಫನ ಮಾಡಿದ್ದಾರೆ ಅಥವಾ ಹೆಣಗಳನ್ನು ವಿಲೇವಾರಿ ಮಾಡಿದ್ದಾರೆ. ಆ ಪ್ರಕರಣಗಳು ಯಾಕೆ ಆ ರೀತಿ ಪಂಚಾಯತ್ ಮತ್ತು ಪೊಲೀಸ್ ಇಲಾಖೆ ನಡ್ಕೊಳ್ತು ಅನ್ನುವಂಥದ್ದು ಕೂಡ ತನಿಖೆಗೆ ಒಳಪಡಬೇಕು ಅನ್ನುವಂಥ ನಮ್ಮ ಬೇಡಿಕೆಗೆ ಏನಿದೆ ಆ ಬೇಡಿಕೆಗೆ ನಾವು ಫೋಕಸ್ ಆಗಬೇಕು ಅನ್ನುವಂಥದ್ದು. ಈಗೇನಾಗುತ್ತೆ, ಅಲ್ಲಿ ಅಸ್ಥಿಪಂಜರ ಸಿಗಲಿಲ್ಲ, ಅದರಿಂದಾಗಿ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಅಪರಾಧ ಪ್ರಕರಣಗಳ ಎಲ್ಲ ಪ್ರಕರಣಗಳು ಕೂಡ ಆರೋಪಗಳು ಬೋಗಸ್ ಅಂತ ಇವತ್ತು ಚಿತ್ರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಸಭೆಗಳನ್ನು ಮಾಡಿಕೊಂಡು ಬೆಂಗಳೂರು ಟೌನ್ ಹಾಲು, ಮಂಗಳೂರು ಟೌನ್ ಹಾಲು, ಧರ್ಮಸ್ಥಳಕ್ಕೆ ಶಾಸಕರುಗಳ ಮೆರವಣಿಗೆ, BJP ನಾಯಕರ ಮೆರವಣಿಗೆ, ವಕೀಲರುಗಳ ಮೆರವಣಿಗೆ ಅಂತ ಮಾಡಿಕೊಂಡು ಅಲ್ಲಿ ಈ ರೀತಿ ಆರೋಪಗಳೇ ಬೋಗಸ್ಸು, ಸುಳ್ಳು, ಫೇಕು ಅಂತ ಒಂದು ಕತೆ ಕಟ್ಟುವಂಥ ಪ್ರಯತ್ನ ನಡೀತಾ ಇದೆ. ಅದನ್ನು ಆ ರೀತಿ ಅಲ್ಲ ಅನ್ನುವಂಥದ್ದನ್ನು ನಾವು ಬಲವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅವ್ರಿಗೆ ಶಕ್ತಿ ಇದೆ, ಅವ್ರ ಜೊತೆ ಮೀಡಿಯಾ ಇದೆ, ಅವ್ರ ಜೊತೆ ಶಾಸಕರುಗಳಿದ್ದಾರೆ, ಅವ್ರ ಜೊತೆ ರಾಜಕೀಯ ಪಕ್ಷ ಇದೆ, ವಿಧಾನಸೌಧ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ಜೊತೆಗೆ ಇದೆ ಅಂತ ಅಂದಾಗ ಈ ಎಲ್ಲ ಸತ್ಯವನ್ನು ಸುಳ್ಳು ಮಾಡುವಂಥ ಸಾಮರ್ಥ್ಯ ಅವರಿಗಿದೆ. ಅದರಿಂದಾಗಿ ಈ ಸತ್ಯವನ್ನು ಸುಳ್ಳು ಮಾಡುವಂಥ ಪ್ರಯತ್ನದ ವಿರುದ್ಧ ಮತ್ತು ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣಗಳು ಹಾಕುವಂಥದ್ದು. ಈಗ ತಿಮರೋಡಿ ಮೇಲೆ ಹಾಕಿರುವಂಥ ಪ್ರಕರಣ ಏನು? ತಿಮರೋಡಿ BJPಯ ಪದಾಧಿಕಾರಿ BL ಸಂತೋಷ್ ಮೇಲೆ ಮಾಡಿರುವಂಥ ವೈಯಕ್ತಿಕ ಆರೋಪಗಳು, ಅದನ್ನು ಮಾನನಷ್ಟ ಪ್ರಕರಣ. ಅದಕ್ಕೆ ಸಂಬಂಧಪಟ್ಟ ದೂರು ಯಾರು ಕೊಡಬೇಕಿತ್ತು? BL ಸಂತೋಷ್ ಕೊಡಬೇಕಿತ್ತು. ಆದರೆ BL ಸಂತೋಷ್ ಬದಲಿಗೆ ಮೂರನೇ ವ್ಯಕ್ತಿ ದೂರು ಕೊಟ್ಟಿದ್ದಾರೆ. ಅವರೇನು ಪ್ರಧಾನಿಯ, ಅವರೇನು ನ್ಯಾಯಾಧೀಶರ, ಅವರೇನು ಸಂವಿಧಾನಿಕ ಹುದ್ದೆಯಲ್ಲಿರುವವರ, ಬೇರೆಯವರು ಬಂದು ಮೂರನೇ ವ್ಯಕ್ತಿ ದೂರು ಕೊಡಲಿಕ್ಕೆ DC ಮೂರನೇ ವ್ಯಕ್ತಿ ದೂರು ಕೊಟ್ಟು ಅಲ್ವಲ್ಲ, ಅವರೇ ದೂರು ಕೊಡಬೇಕಿತ್ತು. ಆದರೆ ಮೂರನೇ ವ್ಯಕ್ತಿಯ ದೂರನ್ನು ತಗೊಂಡು ಅದರಲ್ಲಿಯೂ ಕೂಡ ಧರ್ಮಗಳ ನಡುವಿನ ಸಂಘರ್ಷಕ್ಕೆ ಹೇತು ಆಗ್ತಾ ಇದೆ ಅನ್ನುವಂಥ ಪ್ರಕರಣವನ್ನು ನಾನ್ ಬೇಲಬಲ್ ಸೆಕ್ಷನನ್ನು ಹಾಕಿದ್ದಾರೆ. ಧರ್ಮದ ಪ್ರಶ್ನೆ ಎಲ್ಲಿ ಬಂತು? BL ಸಂತೋಷ್ ಮತ್ತು ತಿಮರೋಡಿಯವರು ಒಂದೇ ಧರ್ಮಕ್ಕೆ ಸೇರಿದವರಲ್ವಾ? ಇಂಥ ನಾನ್ ಬೇಲಬಲ್ ಸೆಕ್ಷನ್ ಹಾಕಿ ಮೂರನೇ ವ್ಯಕ್ತಿಯಿಂದ ದೂರನೇ ಪಡ್ಕೊಂಡು ಮಾಡಿರುವಂಥದ್ದು ಒಂದು ಪಿತೂರಿ. ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಜೈಲಿಗೆ ಕಳಿಸಿದ್ದಾರೆ, ಇನ್ನೊಂದು ಕಡೆ ಸಮೀರ್ ಅವನನ್ನು ಜೈಲಿಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾಳೆ ನಮ್ಮೆಲ್ಲರನ್ನೂ ಕೂಡ ಇವತ್ತು ಟಾರ್ಗೆಟ್ ಮಾಡಿದ್ದಾರೆ, ಜೈಲಿಗೆ ಕಳಿಸಿ ಹೋರಾಟವನ್ನು ಹತ್ತಿಕ್ಕಬಹುದು ಅಂತ. ಇಂಥ ಸಂದರ್ಭದಲ್ಲಿ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಹಿಮ್ಮೆಟ್ಟಿಸಲಿಕ್ಕೆ ಮತ್ತು ನಿಜವಾದಂಥ ನಮ್ಮ ಬೇಡಿಕೆಗಳೇನಿದೆ, ಅಸ್ಥಿಪಂಜರಕ್ಕೆ ಸೀಮಿತವಾದಂಥ ಪ್ರಶ್ನೆ ಅಲ್ಲ, ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಮತ್ತೆ ನೆನಪು ಮಾಡಿಕೊಂಡು ಹೋರಾಟವನ್ನು ಗಟ್ಟಿಗೊಳಿಸಲಿಕ್ಕೆ ಮತ್ತು ರಾಜ್ಯಾದ್ಯಂತ ವ್ಯಾಪಕವಾಗಿ ನಡೀಲಿಕ್ಕೆ ಮತ್ತು ಸರ್ಕಾರಕ್ಕೆ ಸರಿಯಾದಂಥ ಒಂದು ಮನವಿಯನ್ನು ಇಡೀ ಜನಚಳವಳಿಗಳ ಪರವಾಗಿ ತಲುಪಿಸುವಂಥ ಒಂದು ಪ್ರಯತ್ನದ ಭಾಗವಾಗಿ ನಾವು ಇವತ್ತು ಈ ಸಮಾಲೋಚನಾ ಸಭೆಯನ್ನು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಐಕ್ಯ ಪ್ರಯತ್ನಗಳು, ಐಕ್ಯ ಹೋರಾಟಗಳು ಬಲವಾಗಿ ಮುಂದುವರಿತದೆ ಅನ್ನುವಂಥ ಸಂದೇಶವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಜನರಿಗೆ ಮತ್ತು ಸರ್ಕಾರಕ್ಕೂ ಕೂಡ ಕೊಟ್ಟಿದ್ದೀವಿ. ಜನಸಮುದಾಯಗಳ ಕಡೆಯಿಂದ, ನಾಗರಿಕರ ಕಡೆಯಿಂದ ಒಂದು ಒತ್ತಾಯ ಹಾಕಿ ಈ SIT ತನಿಖೆನ ಯಾವುದೇ ಕಾರಣಕ್ಕೂ ಮೊಟಕುಗೊಳಿಸಬಾರ್ದು, ಇನ್ನಷ್ಟು ಚುರುಕುಗೊಳಿಸಬೇಕು ಅಂತ ಹೇಳಿ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಅದರ ಭಾಗವಾಗಿ ಒಂದು ಬೆಳ್ತಂಗಡಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಹೋರಾಟವನ್ನು ಹಮ್ಮಿಕೊಳ್ಬೇಕು, ಒಂದು ಸಮಾವೇಶವನ್ನು ಹಮ್ಮಿಕೊಳ್ಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಹಾಗೆಯೇ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರುವಂಥ ಆಡಳಿತ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರುಗಳಿಗೆ ಸರಿಯಾಗಿ ಪಾಠ ಕಲಿಸಬೇಕು, ನಿಮ್ಮ ಜವಾಬ್ದಾರಿ ನೀವು ನಿಭಾಯಿಸಬೇಕು, ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ನೀವು ಘನತೆಯಿಂದ ನಡ್ಕೊಳ್ಬೇಕು ಅಂತ ಎಚ್ಚರಿಕೆ ಕೊಡೋ ರೀತಿ ಒಳಗಡೆ ರಾಜಧಾನಿಯಲ್ಲೂ ಕೂಡ ಒಂದು ನಾಗರಿಕರ ಕಾರ್ಯಕ್ರಮವನ್ನು ನಡೆಸೋದ್ರ ಮುಖಾಂತರ ಅವರಲ್ಲೊಂದು ನಾಗರಿಕ ಪ್ರಜ್ಞೆಯನ್ನು ಮೂಡಿಸಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಹಾಸನದಲ್ಲಿ ಯಾವ ರೀತಿಯಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಬಂದು ಅಲ್ಲಿ ಅಪರಾಧಿಗಳಾದವರಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಡ ಬಂತು, ಅಂಥದ್ದೇ ಅಥವಾ ಸಾಧ್ಯ ಆದರೆ ಅದಕ್ಕಿಂತ ದೊಡ್ಡ ಪ್ರಮಾಣದೊಳಗಡೆಗೆ ಈ ಒಂದು ಚಳುವಳಿ ಆಗಬೇಕು ಮತ್ತು ಸಂಘರ್ಷ ಆಗಬೇಕು ಅಂತೇಳಿ ನಾವು ಇವತ್ತು ತೀರ್ಮಾನಕ್ಕೆ ಬಂದಿದ್ದೇವೆ.